Hello students, welcome back to TGI DCT Coaching Center. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಸೊ ಈ ಪಾಯಿಂಟಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ನಿಮ್ಮ ಹೋಲ್ DCT ಪ್ರಾಸೆಸ್ಸೇ ಡಿಸ್ಟರ್ಬ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ಟೂಡೆಂಟ್ಸ್. ಸೊ ಮಾಕ್ ಅಲಾಟ್ಮೆಂಟ್ ಅನ್ನೋ ವರ್ಡು ನಮಗೆ ಯಾವಾಗ ಪಿಕ್ಚರಲ್ಲಿ ಬರ್ತದೆ ಅಂದರೆ ಫಸ್ಟ್ ರೌಂಡ್ ಅಂತೇಳಿ ಪ್ರಾಸೆಸ್ಸಲ್ಲಿ ನೀವು ಇರ್ತೀರಾ. ಫಸ್ಟ್ ರೌಂಡಲ್ಲಿ ಏನಾಗಿರುತ್ತೆ, ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಕಾಲೇಜಸ್ಗಳನ್ನ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿಗೆ. ಆ ಡೇಟ್ ಟೈಮ್ ಒಳಗಡೆ ನೀವು ಫ್ರೀಸ್ ಆಗಿಬಿಡುತ್ತದೆ. ನೆಕ್ಸ್ಟ್ ನೀವು ಯಾವುದೇ ರೀತಿಯ ಆ್ಯಡ್ ಡಿಲೀಟು ಆರ್ಡರ್ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಅದಾದ ನಂತರ ಫ್ರೀಸ್ ಆದಮೇಲೆ ಸಮ್ ಅವರ್ಸ್ ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು KE ಅವರು ಅನೌನ್ಸ್ಮೆಂಟ್ ಕೊಡ್ತಾರೆ. ಆ KE ಅನೌನ್ಸ್ಮೆಂಟ್ ಏನು ಕೊಡುತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು, ಅದು ಯಾವ ರೀತಿ ಇರುತ್ತೆ ಅಂತಂದರೆ ಎಕ್ಸಾಂಪಲ್, ಓಕೆ. ಸೊ ನಿಮ್ಮ ಸ್ಟೂಡೆಂಟ್ ಹೆಸರಿರುತ್ತೆ, ನೇಮು ಆಸ್ ಯೂಶುವಲ್ ಇಂಜಿನಿಯರಿಂಗ್, ಯಾವ ಕಾಲೇಜ್ ಇರುತ್ತೆ, ಸೊ ಯಾವ ಬ್ರಾಂಚ್ ನಿಮಗೆ ಅಲಾಟ್ ಆಗಿದೆ, ಯಾಕಂದರೆ ನೀವು ಬ್ರಾಂಚ್ ಕೂಡ ಚೇಂಜ್ ಮಾಡ್ಕೋಬಹುದು. ಇನ್ನು KEಗೆ ನೀವು ಎಷ್ಟು ಫೀಸನ್ನು ಪೇ ಮಾಡಬೇಕು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಿಮ್ಮ ಇಂಜಿನಿಯರಿಂಗ್ ಕಾಲೇಜು ಬ್ರಾಂಚು KE ಫೀಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ರಿಸಲ್ಟ್ ಅನೌನ್ಸ್ಮೆಂಟ್ ಬಂದರೆ ದಿಸ್ ಇಸ್ ನಾಟ್ ಯೋರ್ ಫೈನಲ್ ರಿಸಲ್ಟ್. ಆ್ಯಕ್ಚುಲಿ ಇಟ್ ಈಸ್ ಮಾಕ್ ಅಲಾಟ್ಮೆಂಟ್ ಅಂದರೆ ಕೈಂಡ್ ಆಫ್ ಡೆಮೋ ಥರ. ಅಂದರೆ ನೀವು ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರಾ, ದಿಸ್ ಇಸ್ ಯುವರ್ ಲೈಫ್ ಟರ್ನಿಂಗ್ ಪಾಯಿಂಟು. ಸೊ ನೀವು ಹಾಕಿದ್ರಲ್ಲಿ ಏನೋ ಮಿಸ್ಟೇಕ್ ಆಗಿಬಿಡುತ್ತೆ, ಅದನ್ನೇ ಫೈನಲ್ ಮಾಡಬಾರ್ದು. ಸೊ ನಿಮಗೆ ಒಂದು ಟ್ರಯಲ್ ಮಾಡಿ ತೋರಿಸ್ತಾರೆ. ನೀವು ಕೊಟ್ಟಿರೋ ಆಪ್ಷನಲ್ಲಿ ನಿಮ್ಗೆ ಎಷ್ಟನೇದು ಬರುತ್ತೆ ಅನ್ನೋಂಥ ಒಂದು ಐಡಿಯಾಲಜಿ, ನಿಮಗೆ ಒಂದು ಪಿಕ್ಚರೈಸೇಷನ್ ಬರಲಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಓಕೆ. ಸೊ ನಾನಿಲ್ಲಿ ಒಂದು ಕಾಲೇಜ್ 1 2 3 4 5 6 7 8 9, ಸೊ ಈ ರೀತಿ ನೀವು ಕಾಲೇಜು ಎಕ್ಸಾಂಪಲ್ ಇಲ್ಲಿ ಯಾವುದೇ ನಿಮಗೆ ಬೇಕು ಫುಲ್ಫಿಲ್ ಮಾಡ್ಕೊಳ್ತೀರಾ. ಈಗ ನಿಮಗೆ ಇರೋವಂಥ ರ್ಯಾಂಕಿಂಗಿಗೆ, ಸೊ ನಿಮ್ಮ ರ್ಯಾಂಕಿಂಗಿಗೆ ನೀವು ಆ್ಯಕ್ಚುಲಿ ಸೀಟ್ ಮೆಟ್ರಿಕ್ಸ್ ನೀವು ಕೇಳ್ತಾ ಇರೋ ಕಾಲೇಜಲ್ಲಿ ಕೇಳ್ತಾ ಇರೋ ಬ್ರಾಂಚಲ್ಲಿ ಸೀಟ್ಸು ನಿಮ್ಮ ರಿಸರ್ವೇಷನ್ಗೆ ಅವೈಲೇಬಲ್ ಇದೆನಾ, ಸೊ ಸೀಟ್ ಮೆಟ್ರಿಕ್ಸ್ ನೋಡ್ತೀರಾ. ಇನ್ನು ಅಲ್ಲಿ ಸೀಟ್ ಇದೆ, ಆದರೆ ನೀವು ತೊಗೊಂಡಿರೋ ರ್ಯಾಂಕಿಂಗಿಗೆ ನಿಮಗೆ ಕಾಲೇಜಲ್ಲಿ ಸೀಟ್ ಸಿಗ್ತದೇನಾ ಅಂತೇಳ್ಬಿಟ್ಟು ಹಳೆ ವರ್ಷದ್ದು ಇಂಜಿನಿಯರಿಂಗ್ ಕಟ್ ಆಫ್ನ ಚೆಕ್ ಮಾಡ್ತೀರಾ. ಸೊ ಇದಾದ ನಂತರ ಆ ಕಾಲೇಜಿಗೆ ಫೀಸ್ ಪೇ ಮಾಡೋದಕ್ಕೆ ನಿಮ್ಮ ಪೇರೆಂಟ್ಸಿಗೆ ಎಲಿಜಿಬಿಲಿಟಿ ಇದೆನಾ, ಸೊ ಆಗುತ್ತಾ ಫೀಸ್ ಪೇ ಮಾಡೋದಕ್ಕೆ, ಲೋನ್ ಸಿಗತ್ತಾ, ಈ ಎಲ್ಲದನ್ನ ಥಿಂಕ್ ಮಾಡಿಬಿಟ್ಟು ನೀವು ಇಲ್ಲಿ ಕಾಲೇಜ್ ಲಿಸ್ಟ್ಗಳನ್ನ ಮಾಡ್ಕೊಂಡಿರ್ತೀರ. ಸೊ ಆಸ್ ಪರ್ ಯುವರ್ ಪ್ರಿಯಾರಿಟಿ ಬೇಸ್. ಈಗ ನೀವು ತೆಗೆದಿರೋ ರ್ಯಾಂಕಿಂಗಿಗೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ 1 2 3 4 5 6 7 8 9, ಸೊ ನಾನು ಆ್ಯಕ್ಚುಲಿ 9 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ಈ ರೀತಿ n ನಂಬರ್ ಆಫ್ ಆಪ್ಷನ್ ಎಂಟ್ರಿನ ಕಾಲೇಜಿಗೆ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗಿಗೆ 5th ಕಾಲೇಜ್ ಆಫ್ ಪ್ರಿಯಾರಿಟಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಅನೌನ್ಸ್ಮೆಂಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಅಂದರೆ ನಿಮ್ಮ ಪ್ರಿಯಾರಿಟೈಸಲ್ಲಿ 5th ಒಂದು ರಿಸಲ್ಟ್ ಬಂದಿದೆ. ಸೊ ಇದು ರಿಸಲ್ಟ್ ಬಂದಿದೆ ಅಂದ ತಕ್ಷಣ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡಿ ಸುಮ್ಮನೆ ಆಗೋ ಹಾಗಿಲ್ಲ. ಸೊ ಅದರ ಅರ್ಥ, ಸೊ 5th ಸಿಗಬಹುದು ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದಮೇಲೆ, ಸೊ ಇಲ್ಲೇನಿದೆ ಅಲ್ವಾ, ಸೊ ಇಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ನಿಮಗೆ ಮತ್ತೆ ಎಡಿಟಿಂಗ್ ಆಪ್ಷನ್ ಎನೇಬಲ್ ಆಗುತ್ತೆ. ಸೊ ಈ ಏನು ಎಡಿಟಿಂಗ್ ಆಪ್ಷನ್ ಎನೇಬಲ್ ಆಗುತ್ತೆ ಆವಾಗ ನೀವು ಮತ್ತೊಂದು ಸರಿ ಚೆಕ್ ಮಾಡ್ಕೋಬಹುದು, ಮತ್ತೆ ಕಾಲೇಜ್ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆರ್ಡರ್ ಚೇಂಜ್ ಮಾಡ್ಬೋದು, ನಿಮ್ಗೆ ಏನು ಬೇಕು ಅಂದ್ರೂ. ಸೊ ಈಗ ಆಪ್ಷನ್ ಎನೇಬಲ್, ಈವನ್ ಈ ರಿಸಲ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಬಂದ ಮೇಲೆ ಚೇಂಜಸ್ ಮಾಡ್ಬೋದು. ಚೇಂಜಸ್ ಮಾಡುತ್ತೀರಾ, ಸೊ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಮಾಕ್ ಅಲಾಟ್ಮೆಂಟ್ ಡೇಟ್ ಕೂಡ ಇದಕ್ಕೂ ಕೂಡ ಒಂದು ಲಾಸ್ಟ್
ಡೇಟ್ ಟೈಮ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಆ ಕೊಟ್ಟಿರೋ ಲಾಸ್ಟ್ ಡೇಟ್ ಟೈಮ್ ಒಳಗಡೆನೆ ಎಡಿಟಿಂಗ್ ಆಪ್ಷನ್ ಮುಗಿಸ್ಬೇಕು. ಆ ಎಡಿಟಿಂಗ್ ಆಪ್ಷನ್ ಆದಮೇಲೆ ನಿಮ್ಮ ಆಕ್ಚುಯಲ್ ರಿಸಲ್ಟ್ ಅಂದರೆ ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಫ್ರೀಸ್ ಆದಮೇಲೆ ನಿಮ್ಗೆ ಏನು ಅನೌನ್ಸ್ಮೆಂಟ್ ಬರುತ್ತೆ, ದಟ್ ಅನೌನ್ಸ್ಮೆಂಟ್ ಇಸ್ ಕಾಲ್ಡ್ ಫಸ್ಟ್ ರೌಂಡ್ ರಿಸಲ್ಟ್. ಈಗ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನೀವು 5th ಕಾಲೇಜ್ ಸಿಕ್ಕಿದೆ, ಈಗ 4 ಕೇಸು ರಿಸಲ್ಟ್ ಚೇಂಜ್ ಆಗಬಹುದು. ಸೊ ಕೇಸ್ ನಂಬರ್ 1 ದ ಸೇಮ್ 5th ಕಾಲೇಜ್ ನಿಮಗೆ ಅನೌನ್ಸ್ಮೆಂಟ್ ಬರಬಹುದು. ಸೊ ನೀವೇನು 5th ಕಾಲೇಜ್ ಕೊಟ್ಟಿದ್ರಲ್ವಾ, ಸೊ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲೂ 5th ಕಾಲೇಜ್ ಅನೌನ್ಸ್ಮೆಂಟ್ ಬಂದಿದೆ. ದ ಲೇಟರ್ ನಿಮ್ಗೆ ಆಫ್ಟರ್ ಫಸ್ಟ್ ರೌಂಡ್ ಅಂದರೆ ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಅಲ್ಲಿ ಕೂಡ 5th ಕಾಲೇಜೇ ಬರಬಹುದು. ಇಲ್ಲ ಸಪೋಸ್ ಕೆಲವು ಸ್ಟೂಡೆಂಟ್ಸಿಗೆ 5th ಬದಲಿಗೆ ಇದರ ಮೇಲ್ಗಡೆ ಕಾಲೇಜಸ್ ಬರಬಹುದು, ಅಂದ್ರೆ 3rd ಅಥವಾ 4th ಕಾಲೇಜು ಬರಬಹುದು. ಸೊ 4th ಕಾಲೇಜ್ ಕೂಡ ಬರಬಹುದು ಪ್ರಿಯೋರಿಟೈಸ್ ಅಲ್ಲಿ. ಇನ್ ಕೆಲವು ಸ್ಟೂಡೆಂಟ್ಸಿಗೆ 5th ಬಂದಿದ್ರೆ ಅದ್ರ ಕೆಳಗಡೆದು ಬರ್ಬೋದು, 8th ಅಥವಾ 9th ಕಾಲೇಜ್ ಕೂಡ ಬರಬಹುದು. ಓಕೆ, 8th ಅಥವಾ 9th ಬರ್ಬೋದು. ಇನ್ ಕೆಲವು ಸ್ಟೂಡೆಂಟ್ಸಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಹೇಳ್ಬಿಟ್ಟು ರಿಸಲ್ಟ್ ಬರುತ್ತೆ. ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೊಂದು ಕಾಲೇಜ್ ಬಂದಿರುತ್ತೆ, ಬಟ್ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಕ್ಯಾನ್ಸಲ್ ಆಗ್ಬಿಟ್ಟಿರುತ್ತೆ. ಈ ತರ ನಾನು ಈಗ ಇಲ್ಲಿ ಏನ್ ಕೇಸ್ ಹೇಳಿದ್ದೀನಿ, ಇಷ್ಟು ಕೇಸಸ್ ನಮ್ಮ ಕೋಚಿಂಗ್ ಅಲ್ಲಿ ಬಂದಂತ ಸ್ಟೂಡೆಂಟ್ಸ್ ಗಳಿಗೆ ಆಗಿದೆ. ಸೊ ಯಾಕೆ ಮ್ಯಾಮ್ ಹಿಂಗ್ ಚೇಂಜ್ ಆಗತ್ತೆ ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ನೋಡ್ತೀನಿ, ಎಕ್ಸಾಂಪಲ್ ನಿಮ್ದು 100 ರ್ಯಾಂಕ್ ಬಂದಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ನಿಮಗೆ 100th ರ್ಯಾಂಕ್ ಬಂದಿದೆ. ಈಗ ನೋಡೋಣ 100th ರ್ಯಾಂಕಿಗೆ ನಿಮಗೆ 5th ಒನ್ ನೀವು ಯಾವ ಕಾಲೇಜ್ ಸ್ಪೆಸಿಫೈ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ UBDT ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಮ 100th ರ್ಯಾಂಕಿಂಗಿಗೆ ನಿಮ್ಗೆ UBDT ಸಿಕ್ಕಿದೆ. ಓಕೆ, ಸೊ ನೀವು ಆಕ್ಚುಲಿ UBDTಗಿನ ಮುಂಚೆ ನೀವು ಕೇಳಿರೋದು UBC ಕೇಳಿರ್ತೀರಾ. ಓಕೆ, ಸೊ ಬಟ್ UBC ಯಾರೋ 99th ರ್ಯಾಂಕ್ ಸ್ಟೂಡೆಂಟು ತಗೊಂಡಿರ್ತಾರೆ. ಯಾರೋ 99th ರ್ಯಾಂಕ್ ಯಾರು ಬಂದಿದೆ ಅವ್ರಿಗೆ UBC ಲಾಸ್ಟ್ ಸೀಟ್ ಸಿಕ್ಕಿತ್ತು. ಅವ್ರು UBC ಸಿಕ್ಕಿರೋದ್ರಿಂದ UBC ಎಲ್ಲ ಸೀಟ್ಸ್ಗಳು ಖಾಲಿ ಆಯಿತು. ಈಗ ಫಾರ್ ಎಕ್ಸಾಂಪಲ್ ನೀವೀಗ RV ಹಾಕಿದ್ದೀರಾ, BMS ಹಾಕಿದ್ದೀರಾ. ಓಕೆ, ಇಲ್ಲಿ 3rd ಕಾಲೇಜು MS ರಾಮಯ್ಯ ಹಾಕಿದ್ದೀರಾ. ಓಕೆ, ಈಗ ಫಸ್ಟ್ ನಿಮ್ಮ ರ್ಯಾಂಕಿಂಗಿಗೆ RV ಸೀಟ್ ಇಲ್ಲ, BMS ಅಲ್ಲಿ ಸೀಟ್ ಇಲ್ಲ, MS ರಾಮಯ್ಯದಲ್ಲಿ ಸೀಟ್ ಇಲ್ಲ. UBC ಒಳಗೆ ಲಾಸ್ಟ್ ಜಸ್ಟ್ ಒಂದು ರ್ಯಾಂಕಿಂಗ್ ಅಲ್ಲಿ ಮಿಸ್ ಆಯಿತು, UBDT ನಿಮಗೆ ಸೀಟ್ ಸಿಕ್ಕಿತ್ತು. ಯಾವಾಗ? ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ. ಈಗ ಇವ್ರು ಯಾರು 99th ರ್ಯಾಂಕ್ ತಗೊಂಡಿದ್ರಲ್ವಾ, 99th ರ್ಯಾಂಕ್ ತಗೊಂಡಿರೋ ಸ್ಟೂಡೆಂಟು, ಓಕೆ, ಫಾರ್ ಎಕ್ಸಾಂಪಲ್ ಅವ್ರು UBC ಬಿಟ್ಟು ಬೇರೆ ಯಾವುದೋ ಕಾಲೇಜನ್ನ ಅವ್ರು ಚೇಂಜ್ ಮಾಡ್ಕೊಳ್ತಾರೆ. ಅಂದರೆ ಅವ್ರಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ಅವ್ರಿಗೆ UBC ಬೇಡ ಆಗಿರುತ್ತೆ, ಅವ್ರ ಕಾಲೇಜ್ ಲಿಸ್ಟಿಂದಾನೇ UBCನ ಡಿಲೀಟ್ ಮಾಡಿ ಬೇರೆ ಎಲ್ಲ ಕಾಲೇಜ್ ಲಿಸ್ಟ್ ಆಸ್ ಇಟ್ ಈಸ್ ಇಟ್ಟಿದ್ದಾರೆ. ಅವ್ರು ಇನ್ನೇನು ಚೇಂಜ್ ಮಾಡಿಲ್ಲ. ಆ್ಯಕ್ಚುಲಿ ಅವ್ರಿಗೆ UBC ಬಂದಿತ್ತು, UBC ಬೇಡ ಅಂತ ಡಿಸೈಡ್ ಮಾಡ್ತಾರೆ, UBCನ ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ ಡಿಲೀಟ್ ಮಾಡ್ತಾರೆ. ಅಲ್ಲಿಗೆ UBCಲಿ ಒಂದು ಸೀಟ್ ಉಳಿತಲ್ವಾ, ಆ ಸೀಟು ನಿಮಗೆ ನೆಕ್ಸ್ಟು ಇಲ್ಲಿ ಸಿಗ್ತದೆ. ಸೊ ಅಂದರೆ UBDT ಸಿಕ್ಕಿದ್ದಂಥ ನಿಮಗೆ ಈಗೇನಾಯಿತು, 4th ಕಾಲೇಜ್ ಸಿಕ್ತು. ಅಂದರೆ ನಿಮಗಿನ ಮುಂದ್ಗಡೆ ಇರೋರು, ಅಂದರೆ ನಿಮ್ದು 100th ರ್ಯಾಂಕ್ ಇದೆ ಅಂದರೆ 1 to 99th ರ್ಯಾಂಕ್ ಯಾರಿದ್ದಾರೆ ಅವರೇನಾದರೂ ಚೇಂಜ್ ಮಾಡಿದ್ರೆ, ಓಕೆ, ಅವರೇನಾದರೂ ಅವರ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಅವರ ಎಡಿಟಿಂಗ್ ಆಪ್ಷನಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರೆ ಆ ಚೇಂಜಸ್ ಇನ್ ಇಂಪ್ಯಾಕ್ಟು ನಿಮ್ಮದೇ ಸೇಮ್ ಕಾಲೇಜ್ಗಳು ಅವರು ಮೆನ್ಷನ್ ಮಾಡಿದ್ದು ನೀವು ಮೆನ್ಷನ್ ಮಾಡಿ. ಸೊ ಈಗ ಕೊಟ್ಟನಲ್ವಾ ಎಕ್ಸಾಂಪಲ್ಲು, ಸೊ ಈ ರೀತಿ ಏನಾದರೂ ಕೇಸಸ್ ಆಗಿತ್ತು ಅಂದರೆ ಆವಾಗ ನಿಮಗೆ ಮೇಲ್ಗಡೆ ಕಾಲೇಜಸ್ ಸಿಗೋ ಸಾಧ್ಯತೆ ಇರುತ್ತೆ. ಸಿಮಿಲರ್ಲಿ ಫಾರ್ ಎಕ್ಸಾಂಪಲ್ ಈ 99th ರ್ಯಾಂಕ್ ಬಂದಿರೋರು ಅವರು ಫಾರ್ ಎಕ್ಸಾಂಪಲ್ ಅವರ ಪ್ರಿಯಾರಿಟಿಲಿ
ಫಸ್ಟ್ ಕಾಲೇಜ್ UBC, ಸೆಕೆಂಡ್ ಕಾಲೇಜ್ UBDT ಹಾಕ್ಕೊಂಡಿರ್ತಾರೆ. ಸೊ ಅವ್ರಿಗೆ ಫಸ್ಟ್ UBC ಸಿಕ್ಬಿಡುತ್ತೆ. ಈಗ ಅವ್ರು UBC ಡಿಲೀಟ್ ಮಾಡಿ ಈಗ UBDT ಫಸ್ಟ್ ಹೋಗುತ್ತೆ. ಸೊ ಈಗೇನಾಯಿತು, UBDT ಅವ್ರಿಗೆ ಸೀಟ್ ಸಿಕ್ತು ಅಂದರೆ ಅವಾಗ ಏನಾಯಿತು, ಫಾರ್ ಎಕ್ಸಾಂಪಲ್ ಇಲ್ಲಿ UBDTಲಿ ನಿಮಗಿನ ಚೆನ್ನಾಗಿ ರ್ಯಾಂಕ್ ತಗೊಂಡಿರೋರು ಏನಾದರೂ ಸೀಟ್ ತಗೊಂಡ್ರೆ ಸೊ ನಿಮಗೆ ಕೇಸಸ್ಸು ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಇದೇ ರೀತಿ ನೀವು ಒಂದು 20 ಕಾಲೇಜ್ ಹಾಕಿರ್ತೀರಾ, ನಿಮ್ಗೊಂದು 18ನೇ ಕಾಲೇಜು ನಿಮ್ಗೆ ಅಲಾಟ್ ಆಗಿರುತ್ತೆ ಮಾಕ್ ಅಲಾಟ್ಮೆಂಟಲ್ಲಿ. ನೀವು ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್ ಅದು ನಿಮ್ಗೊಂದು ಇಂಡಿಕೇಶನ್ ನೀವು ಲಾಸ್ಟ್ ಎಡ್ಜಲ್ಲಿ ತಗೊಳ್ತಿದ್ದೀರಾ ಅಂತ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದಮೇಲೆ ವೆರಿ ಸ್ಪೆಷಲಿ ನೀವು ಮತ್ತೊಂದು ಸರಿ ಸೀಟ್ ಮೆಟ್ರಿಕ್ಸು ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್ನ ಚೆಕ್ ಮಾಡಲೇಬೇಕು. ಮಾಡಿಬಿಟ್ಟು ಇನ್ನೂ ಒಂದು 5-6 ಕಾಲೇಜ್ ಆ್ಯಡ್ ಮಾಡೋದು ಉತ್ತಮ. ಸಪೋಸ್ ಸಮ್ಟೈಮ್ಸ್ ನಿಮಗೆ ಈ 8th ಕಾಲೇಜ್ ಸಿಕ್ಕಿರೋದು ಸಡನ್ ಆಗಿ ನೀವು ನಿಮ್ಗೆ ಹಾಕಿರೋ ಯಾವ ಕಾಲೇಜು ಸಿಗ್ತದೆ ಸೀಟ್ ನಾಟ್ ಅಲಾಟೆಡ್ ಅನ್ನೋ ಸಿಚುಯೇಷನ್ಗೂ ಹೋಗಬಹುದು. ಸೊ ಫೈನಲಿ ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಇಟ್ ಈಸ್ ಜಸ್ಟ್ ಒನ್ ಡೆಮೋ. ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕಾಲೇಜ್ ಅಲಾಟ್ ಮಾಡ್ಕೊಳ್ಳೋದಕ್ಕೆ ಒಂದು ನಿಮಗೆ ಟ್ರಯಲ್ ಕೊಡ್ತಿದ್ದಾರೆ. ಆ ಟ್ರಯಲಲ್ಲಿ ನೀವು ಹಾಕಿರೋ ಲಿಸ್ಟಲ್ಲಿ ನಿಮಗೆ ಟಾಪಲ್ಲಿ ಸಿಗುತ್ತೆ ಅಥವಾ ಮಿಡಲಲ್ಲಿ ಸಿಗುತ್ತೆ ಅಥವಾ ಎಂಡಲ್ಲಿ ಸಿಗುತ್ತೆ, ಸಿಗೋದೇ ಇಲ್ಲ ಅಂತಲೂ ಬರ್ಬೋದು. ಕೆಲವು ಸ್ಟೂಡೆಂಟ್ಸಿಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ. ಯಾರಿಗೆಲ್ಲ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ನಾಟ್ ಅಲಾಟೆಡ್ ಬರುತ್ತೆ ಅವರು n ನಂಬರ್ ಆಫ್ ಕಾಲೇಜಸ್ ಹಾಕಬೇಕು. ಸೊ ನೀವು ಮತ್ತೇನಾದರೂ ಮಿಸ್ಟೇಕ್ ಮಾಡಿದ್ರೆ ಫಸ್ಟ್ ರೌಂಡಲ್ಲೂ ಸೀಟ್ ನಾಟ್ ಅಲಾಟೆಡ್ ಅಂತ ಆಗ್ಬಿಡುತ್ತೆ. ಅದಾದಮೇಲೆ ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಕ್ಯಾಶುಯಲ್ ವೇಕೆನ್ಸಿ ರೌಂಡು ಎಲ್ಲ ವರ್ಷಗಳಲ್ಲಿ ಬಿಡಲ್ಲ. ಫಸ್ಟ್ ರೌಂಡಲ್ಲಿ ಉಳಿದಿರೋ ಸೀಟ್ಗಳನ್ನ ಸೆಕೆಂಡ್ ರೌಂಡ್ಗೆ ಸೀಟ್ ಮೆಟ್ರಿಕ್ಸಲ್ಲಿ ಆ್ಯಡ್ ಮಾಡ್ತಾರೆ. ಸಪೋಸ್ ಯಾವುದಾದ್ರೂ ಕಾಲೇಜಸ್ಗಳು ತಮ್ಮ ಸೀಟ್ಸ್ಗಳನ್ನ ಸರೆಂಡರ್ ಮಾಡಿಕೊಟ್ರೆ KEAಗೆ ಅವುಗಳು ಮತ್ತು ಫಸ್ಟ್ ರೌಂಡಲ್ಲಿ ಉಳಿದಿರೋಂಥ ಸೀಟ್ಸ್ಗಳು ಆ್ಯಡ್ ಆನ್ ಆಗಿ ಸೆಕೆಂಡ್ ರೌಂಡ್ಗೆ ಬರ್ತದೆ. ಸೆಕೆಂಡ್ ರೌಂಡಲ್ಲಿ ಸೀಟ್ಸ್ಗಳೇನಾದರೂ ಉಳಿದು ಮತ್ತೇನಾದರೂ KEAಗೆ ಕಾಲೇಜಸ್ಗಳು ಸರೆಂಡರ್ ಮಾಡಿ ಸೀಟ್ಸ್ಗಳು ಉಳಿದ್ರೆ ಮಾತ್ರ ವೇಕೆನ್ಸಿ ಕ್ಯಾಶುಯಲ್ ವೇಕೆನ್ಸಿ ರೌಂಡನ್ನು ಕಾಲ್ ಫಾರ್ ಮಾಡ್ತಾರೆ. ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಎಲ್ಲ ವರ್ಷಗಳಲ್ಲೂ ಮಾಡೇ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ. ಸೀಟ್ಸ್ಗಳು ಉಳಿದಂಥ ಸಮಯದಲ್ಲಿ ಅದಕ್ಕೋಸ್ಕರ ಅದನ್ನು ಥರ್ಡ್ ರೌಂಡ್ ಅಂತ ಕರೆಯಲ್ಲ, ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅಂತ ಕರೀತಾರೆ. ಓಕೆ, ಸೊ ಈಗ ಇದರಲ್ಲಿ ಮೇಜರ್ಲಿ ನೋಡಬೇಕಾಗಿರೋ ಪಾಯಿಂಟ್ ಏನು ಗೊತ್ತಾ, ಈ ಏನು ನೀವು ಎಡಿಟ್ ಮಾಡ್ತೀರಾ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಈ ಎಡಿಟಿಂಗ್ ಈಸ್ ಫೈನಲ್ ಎಡಿಷನ್. ಅಂದರೆ ನೀವೇನು ಎಡಿಟ್ ಮಾಡ್ತಿದ್ದೀರಾ, ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು, ಆರ್ಡರ್ ಮಾಡೋದು, ಚೇಂಜ್ ಮಾಡೋದು ಫಿಕ್ಸು. ಫಾರ್ ಎಕ್ಸಾಂಪಲ್ ಈಗ ನೀವು ಏನು ಫೈನಲ್ ಎಡಿಟ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನಿಮ್ಮ ಹತ್ರ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಉಳ್ಕೊಂಡ್ಬಿಟ್ಟಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಚಾಯ್ಸ್ 1 ಅಂದರೆ ಬಂದಿರೋ ಕಾಲೇಜಿಗೆ ಜಾಯ್ನ್ ಆಗ್ಬಿಡ್ತೀರಾ. ಈ ಚಾಯ್ಸ್ 2 ಬಂದಾಗ ಕಾಲೇಜಸ್ನ ಅದೇನು ಪ್ರಿಯಾರಿಟೈಸ್ ಅಂದರೆ ಇಲ್ಲಿ ನೀವು ಮೆನ್ಷನ್ ಮಾಡಿದಿರಲ್ಲ 1 to 9 ಕಾಲೇಜಸ್ಸು, ಇದು ಯಾವ ಡಿಲೀಟ್ ಮಾಡೋಕ್ಕೂ ಬರಲ್ಲ, ಆ್ಯಡ್ ಮಾಡೋಕ್ಕೂ ಬರಲ್ಲ, ಆರ್ಡರ್ ಚೇಂಜ್ ಮಾಡೋಕ್ಕೂ ಬರಲ್ಲ. ಜಸ್ಟ್ ಯು ನೀಡ್ ಟು ವೇಟ್ ಫಾರ್ ದ ರಿಸಲ್ಟ್. ಇರೋದಕ್ಕಿಂತ ಬೆಸ್ಟ್ ಸಿಗಬಹುದಾ ಅಂತ ವೆಯ್ಟ್ ಮಾಡ್ಬೋದೇ ವಿನಃ ಬೇರೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಏನೇ ಎಡಿಟ್ ಮಾಡ್ತೀನಿ ಅಂದರೆ ನೀವು ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ ಟೈಮಲ್ಲಿ ಎಡಿಟಿಂಗ್ ಮಾಡಲೇಬೇಕು. ಮೋರ್ ನಂಬರ್ ಆಫ್ ಕಾಲೇಜಸ್ಗಳನ್ನ ಆ್ಯಡ್ ಮಾಡಬೇಕು. ಯಾಕೆ ಅಂದರೆ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದರೆ ನೀವು ನೆಕ್ಸ್ಟು ಆ್ಯಡ್ ಮಾಡೋಕ್ಕಾಗಲ್ಲ. ನೀವು ಆಬ್ವಿಯಸ್ಲಿ ಚಾಯ್ಸ್ 3ಗೆ ಹೋಗ್ಬಿಡ್ತೀರ. ಆಟೋಮೆಟಿಕಲಿ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕು. ಹೊಸ ಸೀಟ್ ಮೆಟ್ರಿಕ್ಸ್ ಬರುತ್ತೆ. ಹೊಸ ಸೀಟ್ ಮೆಟ್ರಿಕ್ಸಿಂದ ಸೀಟನ್ನು ತಗೋಬೇಕು ಅನ್ನೋ ಅನಿವಾರ್ಯತೆ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಹೇಳ್ತೀನಿ ಮಕ್ಕಳೇ, ನೀವು ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ನಿಮಗೆ ಲಾಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ 5th ಒಂದು ಸಿಕ್ಕಿದ್ರೆ 6th ಕೆಳಗೆ 100 ಮಾಡಿರಿ, ಅವು ಯಾವ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಆದರೆ ಕಡಿಮೆ ಹಾಕಿದ್ರೆ ಸಮ್ಟೈಮ್ಸ್ ನಿಮ್ಮ ರ್ಯಾಂಕಿಂಗ್ ಜಾಸ್ತಿ ಆದಷ್ಟು ಜಾಸ್ತಿ ನಂಬರ್ ಆಫ್ ಕಾಲೇಜಸ್ಗಳು ಹಾಕಬೇಕು. ವೆರಿ ಸ್ಪೆಷಲಿ ಕಟ್ ಆಫ್ನ ರೆಫರ್ ಮಾಡಿನೇ ಹಾಕಬೇಕು ಸ್ಟೂಡೆಂಟ್ಸ್. ನೀವು ಕಟ್ ಆಫ್ನ ರೆಫರ್ ಮಾಡಿದ್ರೆ ಸುಮ್ಮನೆ ಹಾಕಿದ್ರೆ ನಿಮಗೆ ಇದಕ್ಕೆ ಈಗ ಸಿಗೋದಕ್ಕಿಂತ ಇನ್ನೂ ಒಳ್ಳೆ ಕಾಲೇಜಸ್ ಸಿಗೋ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ಅನಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದಿಷ್ಟು ಮಾಕ್ ಅಲಾಟ್ಮೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ.
ಸೊ ಇನ್ನು ನಮ್ಮ ಟೆಕ್ನಾಗಿಕ್ಸ್ ಇನೋವೇಷನ್ಸ್ನಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿರೋ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಇನ್ನು ನಮ್ಮ ಕೋಚಿಂಗ್ ಸ್ಟ್ಯಾಟಿಸ್ಟಿಕ್ಸ್ನ ನೀವು ನೋಡ್ಬೋದು. ಸೊ ರ್ಯಾಂಕಿಂಗ್ ಯಾವ್ಯಾವ ಥರ ತಗೊಂಡಿದ್ದಾರೆ ಅಂತ. ಇನ್ನು ಈ ವರ್ಷದಲ್ಲಿ ಕೂಡ ಇನ್ನೂ ದಿ ಬೆಸ್ಟ್ ರ್ಯಾಂಕಿಂಗ್ಸ್ಗಳನ್ನ ತಗೊಂಡಿದ್ದಾರೆ. ಸೊ ವೆರಿ ಸೂನ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ. ಇನ್ನು ನಾಟ್ ಓನ್ಲಿ DCT ಸ್ಟೇಟ್ ಫಸ್ಟ್ ರ್ಯಾಂಕ್ ಅಲ್ಲ, ಈವನ್ KPTCL PWD ಕೋಚಿಂಗಲ್ಲಿ ಕೂಡ ಜೂನಿಯರ್ ಇಂಜಿನಿಯರ್ ಆಗಿ ಸೆಲೆಕ್ಷನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ TGI ಇಸ್ ಪ್ರೊವೈಡಿಂಗ್ ಬೆಸ್ಟ್ ಕೋಚಿಂಗ್ classes with 100% syllabus completion with sufficient time classes ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾರ್ಡ್ ಕಾಪಿ ಆಫ್ ಮಟೀರಿಯಲ್ ಇರ್ತದೆ. ಸೊ ಕ್ಲಾಸಸ್ ಮಿಸ್ ಮಾಡಿಕೊಂಡ್ರೆ ನಿಮಗೆ ರೆಕಾರ್ಡಿಂಗ್ಸ್ಗಳು ಕೂಡ ಅವೈಲೇಬಲ್ ಇರ್ತದೆ. ಯಾರೆಲ್ಲ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದೀರಾ, ಇಲ್ಲಿ ಮೆನ್ಷನ್ ಮಾಡಿರುವಂಥ ನಂಬರ್ಸ್ಗಳಿಗೆ ನೀವು ಕಾಲ್ ಮಾಡೋದ್ರ ಮೂಲಕ ನೀವು ಅಡ್ಮಿಷನ್ನ ತಗೋಬಹುದು ಸ್ಟೂಡೆಂಟ್ಸು. ಸೊ ದಿಸ್ ಇಸ್ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ TGI ರಿಲೇಟೆಡ್ DCT ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ TGI DCT ಕೋಚಿಂಗ್ ಸೆಂಟರ್.